ವಾವ್, ದೋಸೆ ವಿತ್ ನಾಟಿ ಚಿಕನ್ ಕೈಮಾ. ವಾಹ್, ಅದ್ಭುತವಾಗಿದೆ ಕಣ್ರಿ. ನೀವು ತಿನ್ಬೇಕಾ, ನೀವು ಮಾಡ್ಕೋಬೇಕಾ? ನೋಡಿ ನಾನು ಮಾಡ್ತಾ ಇರೋ ರೆಸಿಪಿ ನೋಡಿ ಇಷ್ಟವಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕೊಂಡು ಆ ಈರುಳ್ಳಿನ ಜಸ್ಟ್ ಬಾಡಿಸ್ಕೊಳ್ಳಿ, ಜಾಸ್ತಿ ಮಾಡ್ಕೊಂಬೇಡಿ. ಅದರ ಜೊತೆಗೆ ಒಂದು 5-6 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ. ಸ್ವಲ್ಪ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಯಾಕೆ ಹಾಕೊಬೇಕು ಅಂದ್ರೆ ಸ್ವಲ್ಪ ಬೈಂಡಿಂಗ್ ಬೇಕಾಗುತ್ತೆ, ಹಾಗಾಗಿ ಸಾಂಬಾರು ಕೂಡ ರುಚಿಸುತ್ತೆ. ಹಾಗಾಗಿ ಹುರ್ಗಡ್ಲೆನ ಸ್ವಲ್ಪ ಹಾಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಈಗ ರುಬ್ಲಿಕ್ಕೆ ನಾನು ಹುರಿದಂತ ಮಸಾಲೆಯನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಮ್ದೇ ಆದಂತಹ NVT ಚಿಕನ್ ಮಸಾಲಾನ ಆಡ್ ಮಾಡ್ಕೋತಾ ಇದ್ದೀನಿ. ಸುಮಾರು ಒಂದು 20 ಗ್ರಾಮ್ ಅಷ್ಟು NVT ಮಸಾಲಾನ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಬೇಡ, ಸ್ವಲ್ಪ. ನಾವು ರುಬ್ದಂತ ಮಸಾಲದಲ್ಲಿ 40 ಭಾಗವನ್ನ ಕೈಮಾಗೆ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಈ ನಾಟಿ ಕೈಮನ ಮಡಿಕೆಯಲ್ಲೇ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಮಡಿಕೆಯಲ್ಲಿ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಗೊತ್ತು. ಹಾಗಾಗಿ ನಾವು NVT ಮಸಾಲದ ಎಲ್ಲಾ ರೆಸಿಪಿಗಳನ್ನ ಮಡಿಕೆಯಲ್ಲೇ ತಯಾರಿಸಿ ತಮ್ಗಳಿಗೆ ತೋರಿಸ್ತಾ ಇದೀವಿ. ನೀವು ಕೂಡ ಈ ರೀತಿಯ ಮಣ್ಣಿನ ಮಡಿಕೆಗಳನ್ನ, ಮಣ್ಣಿನ ಪಾತ್ರೆಗಳನ್ನ ಬಳಸಿ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಒಗ್ಗರಣೆಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ಸ್ ಈರುಳ್ಳಿ ಕಾಯ್ದಿದೆ, ಮಸಾಲಾನ ಹಾಕ್ತಾ ಇದ್ದೀನಿ. ನೀರನ್ನ ಸೇರಿಸ್ಕೊತಾ ಇದ್ದೀವಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಕಲ್ಸ್ಕೊಂಡಿರ್ತಕ್ಕಂತಹ ಚಿಕನ್ ಅನ್ನ ಉಂಡೆ ಮಾಡಿ ಡೈರೆಕ್ಟ್ ಆಗಿ ಇದಕ್ಕೆ ಬಿಡಬಹುದು. ಈಗ ಮಾಡಿರ್ತಕ್ಕಂತಹ ಸಾಂಬಾರು ಕುದಿ ಬರ್ತಾ ಇದೆ. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಉಂಡೆಗಳನ್ನ ಒಂದೊಂದಾಗಿ ಬಿಡ್ತಾ ಇದ್ದೀವಿ. ಬಿಟ್ಟ ತಕ್ಷಣ ಅದನ್ನ ತಿರುಗಿಸ್ಬೇಡಿ, ಯಾಕೆಂದ್ರೆ ಉಂಡೆಗಳು ಒಡೆದೋಗ್ಬಿಡುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ನಿಧಾನಕ್ಕೆ ತಿರುಗಿಸಿ. ಸಾಕು ತೆಗಿ. ಈಗ ಮಡಿಕೆಯಲ್ಲಿ ಮಾಡಿದಂತಹ ನಾಟಿ ಚಿಕನ್ ಕೈಮಾ ರೆಡಿ ಆಗಿದೆ. ನೋಡ್ಬೋದು ಉಂಡೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಪೀರಿಯರ್ ಆಗಿ ಬಂದಿದೆ ನೋಡಿ. ಯಾವ ರೀತಿ ಇದೆ ಉಂಡೆಗಳು, ಸಾಂಬಾರು ಯಾವ ರೀತಿ ಬಂದಿದೆ, ಘಮ 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 ಅಂತ ಇದೆ. ಹಾಗೆ ಆಹಾ